ಮಗಳು ಅಂತ ಬಂದಾಗ ಅದು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ಸು ಅಲ್ಲ, ಜೆಡಿಎಸ್ ಅಲ್ಲ. ಅದು ಹೆಣ್ಮಗಳೇನೆ. ಯಾರೇ ಆದ್ರೂ ಹೆಣ್ಮಗಳೇ. ದೌರ್ಜನ್ಯ ಆದ್ರೆ ಅಲ್ಲಿ ಹೆಣ್ಮಗಳಿಗೆ ಆಗತ್ತೆ. ಎರಡನೇದು, ನಾನಲ್ಲಿ ಎಸ್ ನಮ್ಮ ಹುಬ್ಳಿ ಧಾರವಾಡ ಡಿವೈಎಸ್ಪಿ ಅವ್ರ ಜೊತೆ ನಾನು ಮಾತಾಡಿದೆ, ಈಗ ಜಸ್ಟ್ ಮಾತಾಡಿದೆ. ಅವ್ರು ಹೇಳೋ ಪ್ರಕಾರ ಏನಂತಂದ್ರೆ, ಈ ಹೆಣ್ಮಗಳ ಮೇಲೆ 307 ಕೇಸ್ ಬುಕ್ ಆಗಿರುತ್ತೆ. ಸೊ ಒಂದು ಬೇರೆ ಯಾವುದೋ ಹೆಣ್ಮಗಳು ಕಂಪ್ಲೇಂಟ್ ಮಾಡಿರ್ತಾಳೆ, ಅವಳನ್ನ ಅರೆಸ್ಟ್ ಮಾಡಬೇಕು ಅಂತ ಮಹಿಳಾ ಸಿಬ್ಬಂದಿಗಳೇ 6ರಿಂದ 7 ಜನ ಮಹಿಳಾ ಸಿಬ್ಬಂದಿಗಳೇ ಹೋಗ್ತಾರೆ. ಹೋದಾಗ ಅವಳು ಅವರನ್ನೆಲ್ಲ ಬೈದು ಒಡೆದು ಗಲಾಟೆ ಮಾಡಿ ಮತ್ತೆ ವ್ಯಾನ್ ಹತ್ತಿಸ್ಕೊಳ್ತಾರೆ. ಹತ್ತಿಸ್ಕೊಂಡ್ಮೇಲೆ ಅವಳೇ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕಿ, ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತೆ, ಬಿಚ್ಚಿ ಹಾಕ್ತಾರೆ. ಮತ್ತೆ ಅಲ್ಲಿ ಆ ವಿಡಿಯೋದಲ್ಲಿ ಮಹಿಳಾ ಸಿಬ್ಬಂದಿಗಳು ಪೊಲೀಸ್ಗಳೇ ಜಾಸ್ತಿ ಇರೋದು. ಅವ್ರ ಜೊತೆಯಲ್ಲಿ ಅವ್ರ ತಾಯಿನೂ ಮತ್ತೆ ಅವ್ರ ತಮ್ಮನೂ ಹತ್ತಿರ್ತಾರಂತೆ. ಅವ್ರ ತಮ್ಮನೇ ಈ ವಿಡಿಯೋ ಮಾಡ್ಕೊಳ್ತಾನಂತೆ. ಈ ವಿಡಿಯೋ ಮಾಡ್ಕೊಂಡು ಏನ್ ಮಾಡ್ತಾನೆ, ಈ ವಿಡಿಯೋನ ವೈರಲ್ ಮಾಡ್ತಾನೆ. ಸೊ ನಂತರ ಈ ಹೆಣ್ಮಗಳಿಗೆ ಮತ್ತೆ ಪೊಲೀಸ್ ಅವರೇನೆ ಬೇರೆ ಬಟ್ಟೆ ತಂದು ಅವಳಿಗೆ ಬಟ್ಟೆ ಹಾಕಿಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಆಮೇಲೆ ಈ ಹೆಣ್ಮಗಳ ಮೇಲೆ ಇದಕ್ಕೆ ಮುಂಚೆನೂ ಒಂದು 7-8 ಕೇಸ್ಗಳು ಇದಾವೆ ಅಂತ ನನಗೆ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಸೊ ಹಾಗಾಗಿ ಸತ್ಯ ಅಸತ್ಯದ ಬಗ್ಗೆ ಗೊತ್ತಿಲ್ಲದೆ ಪೊಲೀಸವ್ರನ್ನ ಅಥವಾ ಬೇರೆ ಯಾರನ್ನಾದ್ರೂ ಇದರಲ್ಲಿ ತಪ್ಪಿತಸ್ಥರು ಅಂತ ಹೇಳೋದು ತಪ್ಪಾಗತ್ತೆ. ಬಟ್ ಆದರೂ ನಾನು ಸಂಪೂರ್ಣ ತನಿಖೆಯನ್ನ ಮಾಡಿ, ಅಕಸ್ಮಾತ್ ಪೊಲೀಸವರೇ ಅದನ್ನೇನಾದರೂ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ನನಗೆ ಕ್ರಮ ತಗೊಂಡು ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೇನೆ. ಸೊ ಬಟ್ ಪೊಲೀಸವ್ರ ಪ್ರಕಾರ ಈ ಘಟನೆಯಲ್ಲಿ ನೀವು ವಿಡಿಯೋ ನೋಡಿದಾಗ್ಲೂ ಅಷ್ಟೇ, ಪೊಲೀಸವ್ರು ಏನಾದರೂ ಅವಳಿಗೆ ವಿವಸ್ತ್ರ ಮಾಡಿದ್ರೆ ಅವ್ರ ಬ್ರದರೇ ಇದನ್ನ ಮಾಡ್ತಾ ಇರೋ ವಿಡಿಯೋ ಮಾಡಿರಲ್ವಾ, ಸುಮ್ಮನೆ ಇರ್ತಿದ್ನಾ? ಅವನು ಬಟ್ಟೆ ಬಿಚ್ಚಬೇಕಾದ್ರೆ ಅದು ವಿಡಿಯೋ ಮಾಡ್ತಿದ್ದ ತಾನೆ. ಬಟ್ ಅಲ್ಲಿ ಏನಾಗಿದೆ, ಅಲ್ಲಿ ವಿವಸ್ತ್ರ ಆಗಿರೋ ಹೆಣ್ಮಗಳು ಅಷ್ಟೇ. ಆಮೇಲೆ ಆ ಪೊಲೀಸವ್ರು ಎಷ್ಟು ಹೇಳಿದ್ರು ಅವ್ರ ಮಾತು ಕೇಳೋ ಸ್ಥಿತಿಯಲ್ಲಿ ಆ ಹೆಣ್ಮಗಳು ಅಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಇದು ತುಂಬಾನೇ ಅರ್ಲಿ ಆಗ್ಬಿಡತ್ತೆ ನಾನು ಇವ್ರ ತಪ್ಪು ಅವ್ರ ತಪ್ಪು ಅಂತ ಹೇಳಲಿಕ್ಕೆ. ಬಟ್ ಪೊಲೀಸವರ ಒಂದು ವರದಿಯ ಪ್ರಕಾರ ಇದು ಸತ್ಯ ಅಂತ ಅವ್ರು ನಂಗೆ ಹೇಳಿದ್ದಾರೆ. ಮತ್ತೆ ಆ ಹೆಣ್ಣು ಮಗಳು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾಳೆ, ಬಿಕಾಸ್ ಅವಳ ಮೇಲೆ ಬೇರೆ ಎಲ್ಲ ಕ್ರೈಮ್ ಅಪರಾಧ ಇದೆ. ಮತ್ತೆ ಆ ಹೆಣ್ಣುಮಗಳು ಸಹ ಆಂಧ್ರ ಮೂಲದ ಹೆಣ್ಣು ಮಗಳಂತೆ. ಸೊ ಹಾಗಾಗಿ ಕೆಲವೊಂದು ವಿಡಿಯೋಸನ್ನು ಶೇರ್ ಮಾಡಿದಾಗ ಅವಳು ಅಪೋಸಿಟ್ ಒಂದು ಗಂಡಸ್ ಮಗನ್ಗೆಲ್ಲ ಹೊಡಿತಾ ಇರ್ತಾಳೆ. ಸೊ ಹಾಗಾಗಿ ಇದನ್ನೆಲ್ಲ ಕಳ್ಸಿರೋದ್ರಿಂದ ಇದಕ್ಕೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು.